ಸೊ ಇದರ ಚಿಕನ್ ಮಾಡ್ತೀನಿ. ಇಲ್ಲೆಲ್ಲ ವೆಜಿಟೇಬಲ್ ಕಟ್ ಮಾಡಿಸಿಟ್ಟಿನಿ. ಇಲ್ಲಿ ಚಿಕನ್ ತೊಳೆದಿಟ್ಟಿನಿ. ಎಣ್ಣೆ ಗಿಣ್ಣೆ ಎಲ್ಲ ತೊಗೊಂಡು ಇಲ್ಲೊಂದು ಸ್ವಲ್ಪ ಕೊತ್ತಂಬರಿ ಪುದೀನ ಅದ ಎಲ್ಲ ತೊಗೊಂಡು ಸ್ಟೆಪ್ ಬೈ ಸ್ಟೆಪ್ ಚಿಕನ್ ಮಾಡ್ತೀನಿ ಈಗ. ಸೊ ಈ ರೋಡಿಗೆ ಅಂತೂ ಕುಂದರ್ಲಾಕ ಆಮೇಲೆ ಕ್ಯಾಂಪಿಂಗ್ ಹಾಕ್ಲಾಕ ಏನು ಕಮ್ಮಿ ಇಲ್ಲ. ಯಾಕಂತಂದ್ರೆ ಈ ರೋಡಿಗೆ ಯಾರೂ ಬರಲ್ಲೇ ಅನ್ನಿಸ್ತದ. ಆಮೇಲೆ ಇಲ್ಲಿ ಯಾವುದೋ ಊರಿಲ್ಲ ಏನಿಲ್ಲಲ್ಲ, ಹಂಗಾಗಿ ಕೇಸಿಂದ ನೈಟ್ಲಿಂದ ನೋಡ್ತೀವಿ ಯಾರೂ ಬಂದಿಲ್ಲ. ಹಾಯ್, ನಮಸ್ಕಾರ ಕರ್ನಾಟಕ. ಸೊ ಇವತ್ತು ಒಂದು ದಿಢೀರ್ ಪ್ಲ್ಯಾನ್ ಆಗಿ ನಾವು ಒಂದು ಕ್ಯಾಂಪಿಂಗ್ ಮಾಡಮಂತೇಳಿ ಮುಳ್ಳಾಮರಿ ರಿಸರ್ವ್ಗೆ ಹೊಂಟಿವಿ. ಸೊ ಇಲ್ಲಿ ನಮ್ಮ ಜೊತೆಗೆ ಅಭಿಷೇಕ್ ಮನ್ನಳ್ಳಿ, ಆಮೇಲೆ ನಮ್ಮ ಜಗು ಎಲ್ಲರೂ ಹೊಂಟೀವಿ. ಈಗ ಇದು ಏನಂತಾರೆ ಅನ್ಪ್ಲ್ಯಾನಡ್ ಪ್ಲ್ಯಾನ್ ಅಂದಂಗೆ. ಇದು ಮಧ್ಯಾಹ್ನ ಪ್ಲ್ಯಾನ್ ಮಾಡೀವಿ ಹೋಗಮಂತೇಳಿ. ಈಗ ಬಿಡ್ಲತ್ತೀವಿ, ನೈಟ್ ಆಗ್ಯದ. ಈಗ ಟೈಮ್ ಎಷ್ಟಾಗ್ಯದ ಅಂತಂದ್ರೆ 7 ಆಗ್ಯದ ಕರೆಕ್ಟ್. ಸೊ ನಮ್ಮ ಜೊತೆಗೆ ಅಭಿಷೇಕ, ಆಮೇಲೆ ನಮ್ಮ ಜಗು ಯಾಕೆ ಆ ಕಡೆ ಮಾರಿ ಮಾಡ್ಯಾನ. ಜಗು ಯಾಕೆ ನಾಚಿಕತ್ತಲ್ಲ ಹುಡುಗಿ ತೋರ್ಸಲ್ಲ ಹೇಳ್ತಾರ ಮತ್ತು ಆ ಕಡೆ ಮಾರಿ ಆಯ್ತೀವಿ. ಈಗ ಬಿಡ್ಲತ್ತೀವಿ. ಸೊ ನಮ್ಮ ಜಗು ಯಾವಾಗಲೂ ಹೇಳ್ತಿದ್ದ ನಾವು ಬಂದಾಗ ಎಲ್ಲಿಗೆ ಹೋಗಲ್ಲ ಅಂತೇಳಿ. ಸೊ ಅವನ ಸಲ್ಲಿಂದ ಸ್ಪೆಷಲಿ ಇವತ್ತೊಂದು ಕ್ಯಾಂಪಿಂಗ್ ಮಾಡತ್ತೀವಿ. ಸೊ ಚಳಿ ಅದ ನಮಗೆ, ಹಂಗೆ ತಿಂಡಿನೂ ಜಾಸ್ತಿನೇ ಅದ ನಮಗೆ ಚಳಿದಾಗ. ಸೊ ನೈಟ್ ಯಾಕೆ ಮುಂಜಾನೆ ಹೋಗ್ರಿ ಅಂತಂದ್ರೆ ಮನ್ಯಾಗ ಅಂದ್ರೂ ಹೊಂಟೀವಿ. ಸೊ ಟೈಮ್ ಯಾವಾಗ ಸಿಗ್ತದೆ ಅವಾಗ ಕ್ಯಾಂಪಿಂಗ್ ಮಾಡಬೇಕು, ಅವಾಗ ರೈಡ್ ಮಾಡಬೇಕು, ಅದೇ ಮಜಾ. ರೋಡ್ ನೋಡಿದ್ರೆ ಕೆಟ್ಟ ಹೊಲ್ಸದ. ಇಲ್ಲಿ ಅಲ್ಲಿ ಕಬ್ಬುಗಳು ಬಿದ್ದಾವ. ನಾವು ನನಗೆ ಇಟ್ಟು ಹಂಚಿಕೊಂಡದ ಹಾವುಗಳವೇನು ರೋಡಿನ ಮೇಲೆ ಅಂತೇಳಿ. ಯಾಕಂತಂದ್ರೆ ಇದು ಸ್ವಲ್ಪ ಅರಣ್ಯ ಪ್ರದೇಶ ಬರ್ತದಲ್ಲ, ಸ್ವಲ್ಪ ಅವೆಲ್ಲ ಕಾಮನ್ ಅಂತೀವಿ ರೋಡ್ ಮೇಲೆ ಹಾವು ಬರೋದು ಅವೆಲ್ಲ. ಇಲ್ಲಿ ರೋಡ್ ವರ್ಕ್ ನಡೆದ ಅಂತೇಳಿ ಸುಮ್ಕೆ ಕೆದರೆ ಇಟ್ಬಿಟ್ರೆ ಹಂಗೆ ಅವನ ಹೊಸ್ದಾಗಿ ಬಂದಪ್ಪ ಅಂತಂದ್ರೆ ಆಯ್ತು, ಒಂದು ಅಲ್ಲಿಗೆ ಹಚ್ಬೇಕು ಮುಂಜಾನೆ ಅದು. ಸೊ ಸುಲೇಪೇಟ್ನಾಗಿದ್ದೀವಿ. ಸುಲೇಪೇಟಿಂದ ಈಗ ಚಿಂಚೋಳಿ ರೂಟಿಗೆ ಹೊಂಟೀವಿ. ಸೊ ಅಲ್ಲಿ ಹೋಗಿ ಚಿಂಚೋಳಿಗಿನ ಹಿಂದಕ್ಕೆ ಒಂದು ಲೆಫ್ಟ್ ಟರ್ನ್ ಬರ್ತದೆ, ಚಿಮ್ಮೈದಲ ಏನೋ ಅಂತ ಊರು ಬರ್ತದೆ. ಸೊ ಅಲ್ಲೇ ಲೆಫ್ಟಿಗೆ ಬರ್ತದೆ ಒಂದು, ಆ ಕಡೆಯಿಂದ ಹೋಗ್ಬೇಕಿದು. ನಾನು ಫಸ್ಟ್ ಟೈಮ್ ಹೊಂಟೀನಿ. ಸೊ ಈಗ ಚಿಮ್ಮೈದಲ ಕ್ರಾಸಿಗಿದ್ದೀವಿ. ಇಲ್ಲಿ ಒಂದು ಸ್ವಲ್ಪ ನೀರಾದ್ರೂ ತೊಗೊಂಡೆವು. ಇಲ್ಲಿ ಕಟ್ಕೊಂಡಿವಿ ನೋಡ್ರಿ, ಕಾಣತದ ನಿಮಗೆ. ಈ ಥರ ಒಂದು 10 ಲೀಟ್ರದು ನಂಬಲ್ಲಿ ಏನು 10 ಲೀಟ್ರ್ ಪ್ಯಾಕೆಟ್ ಇತ್ತು. ಸೊ ಅದರ ನೀರು ಅದು ತುಂಬ್ಕೊಂಡು ಹೋಲತ್ತೀವಿ. ಈ ಟೈಪ್ ಹಾಕಿ ನೋಡ್ರಿ. ಅದಕ್ಕೊಂದು ಟೆಂಟ್ ಹಾಕಿವಿ. ನಮ್ಮ ಸಂಜುಂದು ಟೆಂಟ್ ಇಸ್ಕೊಂಬಂದೀವಿ. ಸಂಜು ಅವರೇ ಟ್ಯಾಂಕ್ಸ್ ರೀ ನಮಗೆ. ಆಯ್ತು, ಈಗ ಇಲ್ಲಿಂದ ಇನ್ನೂ ಒಂದು 19 ಕಿಲೋಮೀಟ್ರ್ ಅದ. ಇವತ್ತು ಯಾಕೋ ನಮ್ಮ ಹಣೆ ಬೇರೆ ಟೇಕಿಲ್ಲ. ಇಲ್ಲಿ ನೋಡ್ರಿ ರೋಡ್ಗಳು ಎಂತೆಂಥ ರೋಡ್ ಸಿಗ್ಲತ್ತವ ಇವತ್ತು ನಮಗೆ. ಚಿಂಚೋಳಿ ರೋಡ್ ಪೂರ ಹೋಗ್ಯದ ಅಂತ ಹೇಳ್ಕೇಸಿಂದ ಈ ಕಡೆ ಚುಮ್ಮಂಚೋಡ್ ರೂಟ್ ಹೊಂಟೀವಿ. ಇದು ನೋಡ್ರಿ ಪೂರ ಧೂಳಿನ ತೊಳಿಲತ್ತಾರ ಇವತ್ತು ನಮ್ಮ ಮೈ. ನಾಳೆಗೆ ಹೋಗಿ ಜಾಕೆಟ್ ಒಗಿಬೇಕು ಮತ್ತು. ಸೊ ನೀವು ಚಿಮ್ಮೈದಲೆ ಕ್ರಾಸ್ಲಿಂತ ಒಂದು 15 ಕಿಲೋಮೀಟ್ರ್ ಬಂತಂದ್ರೆ ಒಂದು ಎಂಟ್ರೆನ್ಸ್ ಕಾಣಿಸ್ತದೆ. ಇಲ್ಲ ನೋಡ್ರಿ, ಕೆಳದಂಡೆ ಮುಳ್ಳಾಮುರಿ ಯೋಜನೆ ಜಲಾಶಯ ಅಂತೇಳಿ. ಸೊ ಇಲ್ಲಿಂದ ಹೋಗ್ಬೇಕು ನೀವು. ರೋಡ್ ನೋಡ್ರಿ ಫುಲ್ ನಿಮಗೆ ಹೆಂಗಂತಂದ್ರೆ ಒಂಥರ ಹಾರರ್ ಲುಕ್. ಫುಲ್ ಏನೂ ಇಲ್ಲ ರೋಡಿನ ಮೇಲೆ, ಫುಲ್ ಕಾಡಿದ್ದಂಗೆ ಅದ ನೋಡ್ರಿ. ರೋಡ್ ನೋಡ್ಲತ್ರ ಅಂಜಿಗೆ ಬರ್ಬೇಕು ಆ ನಮ್ನ ರೋಡ್. ಲೊಕೇಶನ್ ರಾಂಗ್ ಆಗ್ಯದ ನೋಡಮ್ರಿ. ಇಲ್ಲೊಂದು ಗೇಟ್ ಇತ್ತು, ನಾವು ಅಲ್ಲಿಂದ ರೈಟ್ ತೊಗೊಂಡೆವು, ಲೊಕೇಶನ್ ಪ್ರಕಾರ ಬಂದೆವು. ಸೊ ಲೊಕೇಶನ್ ಯಾವಾಗಲೂ ನಮಗೆ ಹಿಂಗೆ ಜಟ್ಟಿಗೆ ಕೊಡ್ತದೆ. ಈ ಒಂದು ರೋಡ್ಲಿಂತ ಹಿಂಗೆ ಬಂದೆವು. ಈ ಕಡೆ ಹೋಗ್ಬೇಕಾಗಿತ್ತು ಸ್ಟ್ರೇಟ್, ಬಟ್ ಇದು ಲೊಕೇಶನ್ ರೈಟ್ ಅಂತ ತೋರಿಸಿತ್ತು, ಹಂಗಾಗಿ ರೈಟಿಗೆ ಬಂದೆವು. ಮೇ ಬಿ ಇಲ್ಲಿ ಇರ್ಬೋದು. ಈ ಕಡೆ ಯಾವುದೋ ಗೊತ್ತಿಲ್ಲ. ಸೊ ಅದಕ್ಕೆ ಒಂದು ಸ್ವಲ್ಪ ಹಗಲತ್ತಿದ್ದಾಗೆ ಬಂದ್ರೆ ಏನನ್ನೋದು ನಮಗೆ ಐಡಿಯಾ ಬರ್ತದೆ. ಈ ಸೈಡೆಲ್ಲ ನೀರು ಕಾಣಿಸಲ್ಲ. ಈಗ ಮುಂಜಾನೆ ಕಾಣಿಸ್ತಾವೆ. ಈ ಸೈಡ್ ಇಲ್ಲೇ ಕ್ಯಾಂಪಿಂಗ್ ಮಾಡ್ಬೇಕಲ್ಲತ್ತೀವಿ ನಾವು. ಡ್ಯಾಮಿಂದ ಒಂದು ಇದಾದ ಇಲ್ಲಿ ಮಷಿನ್ಗಳವ. ಸೊ ಇಲ್ಲೇ ಗಾಡಿ ಪಾರ್ಕ್ ಮಾಡೀವಿ. ಈ ಸೈಡ್ ಇಲ್ಲಿ ಕ್ಯಾಂಪಿಂಗ್ ಮಾಡ್ತೀವಿ. ಇಲ್ಲಿ ಮಿಡ್ಲ್ ರೋಡ್ ಅದ, ಡಂಬರ್ ರೋಡ್ ಅದ. ಈ ಸೈಡು ಇಲ್ಲಿ ಕ್ಯಾಂಪಿಂಗ್ ಮಾಡೋಕೆ ಮಸ್ತ್ ಅದ. ನಮ್ಮ ಸಂಗಮೇಶ್ ಸಂಚಾರಿ ಅವ್ರು ಬಂದಾಗ ಇಲ್ಲೇ ಕುಂತಿರೋ ಅನಿಸ್ತದೆ. ಸೊ ಇಲ್ಲಿ ಗಾಡಿಗಳು ಹಾಕೀವಿ, ರೋಡಿಗೆ ಏನು ಅಡ್ಡಾಲಾರ್ದಂಗೆ. ಈ ಸೈಡ್ 2 ಟೆಂಟ್ ಹಾಕ್ತೀವಿ. ಸೊ ಈಗೆಲ್ಲ ರೆಡಿ ಮಾಡೀನಿ ನೋಡ್ರಿ ಏನೇನು ಮಾಡೀನಿ ಅಂತೇಳಿ. ಸೊ ಇದರ ಚಿಕನ್ ಮಾಡ್ತೀನಿ. ಇಲ್ಲೆಲ್ಲ ವೆಜಿಟೇಬಲ್ ಕಟ್ ಮಾಡಿಸಿಟ್ಟಿನಿ. ಇಲ್ಲಿ ಚಿಕನ್ ತೊಳೆದಿಟ್ಟಿನಿ. ಎಣ್ಣೆ ಗಿಣ್ಣೆ ಎಲ್ಲ ತೊಗೊಂಡು ಇಲ್ಲೊಂದು ಸ್ವಲ್ಪ ಕೊತ್ತಂಬರಿ ಪುದೀನ ಅದ
ಎಲ್ಲ ತೊಗೊಂಡು ಸ್ಟೆಪ್ ಬೈ ಸ್ಟೆಪ್ ಚಿಕನ್ ಮಾಡ್ತೀನಿ. ಈಗ ವೆಜಿಟೇಬಲ್ ತಂದೀವಿ, ಅದು ವೆಜ್ ಮಾಡಿಕೊಡ್ತೀನಿ ನಮ್ಮ ಜಗುಗ. ಮತ್ತು ಇವರು ಎಲ್ಲ ವೆಜಿಟೇರಿಯನ್ಗಳ ಸಂಗಟ ಬರಬಾರ್ದು ಅಂತ ಸೊ ನಾನು ಬಂದೀನಿ, ಏನು ಮಾಡೋಕ್ಕಾಗಲ್ಲ. ಸೊ ಫಸ್ಟ್ ಎಣ್ಣೆ ಹಾಕ್ಕೊಂಡು ಎಣ್ಣೆ ಕೈಲಾಗ ಇಟ್ಟೀನಿ. ಈಗ ಉಳ್ಳಾಗಡ್ಡಿ ಹಾಕ್ಕೊಳ್ತೀನಿ. ಸೊ ಈಗ ಉಳ್ಳಾಗಡ್ಡಿ ಹಾಕಿವಿ, ಸ್ವಲ್ಪ ಗೋಲ್ಡನ್ ಕಲರ್ ಬರೋ ತನಕ ಏನಂತಾರೆ ಹುರ್ಕೋಬೇಕಿದ್ರಾಗ. ಆಮೇಲೆ ನಾವು ಈಗ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ತೀನಿ. ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಂಡ್ಮೇಲೆ ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಂಬ್ರಿ. ಈಗ ಒಂದು ಜರ ಟೊಮೊಟೊ ಹಾಕ್ಕೊಳ್ತೀನಿ. ಮನೇಲಿಂದ ಬರೋ ಟೈಮಿಗೆ ಈ ಟೈಪ್ ಒಂದು ಬಾಕ್ಸ್ ತೊಗೊಂಬಂದೀನಿ, ಎಲ್ಲ ಇದ್ರೊಳಗೆ ಇಟ್ಕೊಂಬಂದೀನಿ. ಮಸಾಲ ಮತ್ತು ಆಮೇಲೆ ಸಕ್ರೆ, ಉಪ್ಪು, ಚಾಪತ್ತಿ, ಮುಂಜಾನೆ ಚಹಾ ಮಾಡ್ಲಾಕ, ಅರಿಶಿಣ, ಇನ್ನೂ ಭಾಳಷ್ಟು ಅವ ಎಲ್ಲ ಮಸಾಲ ಐಟಮ್ ಇದ್ರಾಗ ಇರ್ತಾವೆ. ನಾನು ಜರ ಅರಿಶಿಣ ಹಾಕೊಂಬ್ರಿ. ಅರಿಶಿಣ ಹಾಕೊಂಡ್ಮೇಲೆ ಒಂದು ಸ್ವಲ್ಪ ಅರಿಶಿಣ ವಾಸನೆ, ಹಸಿ ವಾಸನೆ ಹೋಗೋ ತನಕ ಕುದಿಸ್ಕೋಬೇಕು. ಸ್ವಲ್ಪ ಉಳ್ಳಾಗಡ್ಡಿ ಜಲ್ದಿ ಕುದಿಲ್ಲಪ್ಪ ಅಂತಂದ್ರೆ ಒಂದು ಸ್ವಲ್ಪ ಉಪ್ಪು ಹಾಕೋಬೇಕು, ಜಲ್ದಿ ಕುದೀತವು. ಇದೆಲ್ಲ ನನಗೆ ನಮ್ಮ ಮನೆಗೆ ಹೇಳ್ಕೊಟ್ರ, ನಾನು ನಿಮಗೆ ಹೇಳ್ಕೊಡ್ತೀನಿ. ಸೊ ಈಗ ಡೈರೆಕ್ಟ್ ಚಿಕನ್ ಹಾಕೊಂಡ್ಬಿಡ್ತೀನಿ ಒಳಗೆ. ಕುದಿಲತ್ತದ ಎಲ್ಲ ಚಂದ. ಒಂದು ಪಾವು ಕಿಲೋ ತಂದಿನಿ ಅಷ್ಟೇ ಚಿಕನ್, ಯಾಕಂತಂದ್ರೆ ಒಬ್ಬನ ಪೂರ್ತಕ್ಕೆ ಸಾಕಂತೇಳಿ. ಇವರೆಲ್ಲ ವೆಜ್ಜಾರಲ್ಲ ಕ್ಯಾಂಡಿಡೇಟ್ಗಳು ನಮ್ಮವು, ಹಾಗಾಗಿ. ಈಗ ಒಂದು ಸ್ವಲ್ಪ ನೀರು ಬಿಟ್ಟಿರ್ತದೆ, ಯಾಕಂತಂದ್ರೆ ಮಾಂಸದಾಗ ಒಂದು ಸ್ವಲ್ಪ ಕೊಬ್ಬಿನ ಅಂಶ ಇರ್ತದಲ್ಲ. ನಾವು ನೀರು ಹಾಕಲಿಲ್ಲ ಅಂದ್ರೂ ಆಟೋಮೆಟಿಕ್ ನೀರು ಬಿಟ್ಕೊಂಡಿರ್ತದೆ. ಈಗ ಏನು ಮಾಡಮ್ರಿ, ಖಾರ ಉಪ್ಪು ಎಲ್ಲ ಹಾಕೊಂಡು ಕೇಸಿಂದ ಮತ್ತು ಮಸಾಲ ಗಿಸಾಲ ಹಾಕಿ ಕುದಿಲಕ್ಕೆ ಬಿಡಮ್ರಿ. ಚಿಕನ್ ರೆಡಿ ಆಗಿಬಿಡ್ತದೆ ಅಷ್ಟೇ. ಸಿಂಪಲ್ ಅದಿದು. ನಾ ಏನು ಶೆಫ್ ಅಲ್ಲ, ನನಗೆ ಪರ್ಫೆಕ್ಟಾಗಿ ಬರೋಲ್ಲ. ನನಗೆ ಹೆಂಗೆ ಬರ್ತದೆ ನನಗೆ ಹಂಗೆ ಇಷ್ಟ. ನನಗೆ ಏನೇನು ಹಾಕ್ಬೇಕು ಅನ್ನಿಸ್ತದೆ ಅದೆಲ್ಲ ಹಾಕಿ ಕೇಸಿಂದು ಟೇಸ್ಟ್ ಮಾಡ್ತೀನಿ. ಅಂದ್ರೂ ಚಂದ ಆಗ್ತದೆ, ಯಾಕಂತಂದ್ರೆ ಇಂಥ ತವಲ್ ಬಂದಾಗ ನಾವು ಹೆಂಗಾರ ಮಾಡ್ಲಾಕ ಅಡುಗೆ ಚಂದ ಆಗ್ತದೆ. ಸೊ ಈಗ ಏನು ಮಾಡಮ್ರಿ, ಮಸಾಲ ಐಟಮ್ ಎಲ್ಲ ಹಾಕೊಂಡು ಕೇಸಿಂದ ಮತ್ತು ಕುದಿಲಕ್ಕೆ ಬಿಡಮ್ರಿ. ನೀರು ಹಾಕಿ ಕೇಸಿಂದ ಒಬ್ಬನ ಪೂರ್ತಕ್ಕೆ ಅದ, ಸ್ವಲ್ಪ ಅದ, ಚಂದ ಆಗೇ ಇರ್ತದೆ. ನನಗಂತೂ 100% ಅದ. ಸೊ ಈಗ ಚಿಕನ್ ಕುದಿಲತ್ತದ. ಈಗ ಕೊತ್ತಂಬರಿ ಹಾಕಿ ಮುಚ್ಚಿಬಿಡಮ್ರಿ ಒಂದು ಸ್ವಲ್ಪ, ಇನ್ನೂ ಸ್ವಲ್ಪ ಕುದಿಲಾಕ ಬಿಡ್ಬೇಕು. ಫೈನಲಿ ನಮ್ಮ ಚಿಕನ್ ರೆಡಿ ಆಯಿತು. ಈಗ ನಮ್ಮ ಫ್ರೆಂಡ್ಸ್ಗಳ್ದು ಇಲ್ಲಿ ಫೈರ್ ಕ್ಯಾಂಪ್ ಹಾಕಿ ಬಾಯ್ಲ್ಡ್ ಮಾಡ್ಲಾಕಿಟ್ರಿ. ಇಲ್ಲಿ ಟೇಸ್ಟ್ ಹೆಂಗಾಗ್ಯದ ಅಂತ ಹೇಳ್ತೀನಿ ಅಂತ ಆಮೇಲೆ. ಇವ್ರದ್ದೊಂದು ಅಡುಗೆ ಆಗ್ಬೇಕು, ಕಡ್ತಾಗ ನಮ್ಮ ಅಡುಗೆ ತಣ್ಣಗೆ ಆಗಿರ್ತಾವೆ. ಸೊ ಟೇಸ್ಟ್ ಮಾಡತ್ತೀನಿ ಈಗ. ನಾ ಮಾಡಿ ಚಿಕನ್ ನಾನೇ. ಉಳ್ಳಾಗಡ್ಡಿ ಹಾಕ್ರಿ, ಜಲ್ದಿ ಹಾಕ್ರಿ, ಎಣ್ಣೆ ಹಾಕ್ರಿ. ಎಣ್ಣೆ ಹಾಕಿನೇ ಉಳ್ಳಾಗಡ್ಡಿ ಹಾಕ್ರಿ. ಭಾರಿ ಅಲ್ಟಿಮೇಟ್ ಆಗ್ಯದ. ಮಸಾಲ ಗಿಸಾಲ ಮಸ್ತ್ ಆಗ್ಯದ. ಸ್ವಲ್ಪ ಖಾರ ಆಗ್ಯದ. ಖಾರನೇ ಇರ್ಬೇಕು, ಚಿಕನ್ ಮಟನ್ ಏನೇ ಇರಲಿ ಮಸ್ತ್ ಹೊಂಟದ. ನಿಜ ಮಸ್ತ್ ಆಗ್ಯದ ಚಿಕನ್. ಇದು ಬಿಟ್ರೆ ನಾ ಮೇನ್ ಕಂಟೆಂಟ್ ಬಿಟ್ಟಂಗೆ ಆಗ್ತದ. ಇದು ಏನಿರ್ಬೋದು ಗೆಸ್ ಮಾಡಿರಿ. ಇದು ಆ್ಯಕ್ಚುಲಿ ಅಂಡ ಕರಿ ಮಾಡಮ್ಮಂತೇಳಿ, ತತ್ತಿ ಮಾಡ್ಬೇಕಂತೇಳಿ ಉಳ್ಳಾಗಡ್ಡಿ ಟೊಮೊಟೊ ಗಿಮೊಟೊ ಹಾಕಿ ರೆಡಿ ಮಾಡ್ಯಾರ. ನೀರು ದಬಾಶೆ ಆಗ್ಯಾವ ಅಂತೇಳಿ ಗ್ರೇವಿ ಗಟ್ಟಿ ಆಗ್ಬೇಕಂತೇಳಿ ಇವರು ಇಬ್ಬರು ಸೇರಿ ರೊಟ್ಟಿ ಮೂರು ಹಾಕ್ಯಾರ ಒಳಗೆ. ಅದು ಏನು ಸುದ್ದ ಇದಕ್ಕೆ ಏನಿಟ್ರಿ ಹೆಸರು? ರೊಟ್ಟಿ ಮುರ್ಕ. ಓಹ್, ಎಗ್ ರೊಟ್ಟಿ ಮುರ್ಕ. ಅವ್ರು ಹೇಳ್ತಾರೆ, ಅವ್ರು ಭಾರಿ ಹೇಳ್ತಾರೆ. ಅವರೆಲ್ಲ ಗೊತ್ತಿಲ್ಲ, ನೀವು ಹೇಳ್ರಿ. ಎಗ್ ರೊಟ್ಟಿ ಮುರ್ಕ. ಎಗ್ ರೊಟ್ಟಿ ಮುರುಕ ಅಂತ ನೋಡ್ರಿ. ಇದು ಎಂಥ ಮುರುಕಿದ್ದಿರ್ಬೇಕಿದು. ಈಗ ಊಟ ಗೀಟ ಮಾಡಿ ಒಂದು ಸ್ವಲ್ಪ ವಾಕಿಂಗ್ ಮಾಡತ್ತೀವಿ. ಯಾರು ಇಲ್ಲಿ ಅಂದ್ರೂ ವಾಕಿಂಗ್ ಮಾಡತ್ತೀವಿ. ಪೂರಾ ಇಲ್ಲೆಲ್ಲ ಏನಂತಾರ ಸ್ಮಶಾನ ಇದ್ದಂಗೆ ಪೂರ. ರಾತ್ರಿಗೆ ಯಾರು ಇಲ್ಲ, ಅಕ್ಕಡೆ ದೂರ ಎಲ್ಲೋ ಒಂದು ಕಡೆಗೆ ಸಿಟಿ ಅದ ಪೂರಾ. ಮುಂಜಾನೆ ಮಾತ್ರ ಸೀನ್ ಅಲ್ಟಿಮೇಟ್ ಆಗಿ ತೋರಿಸ್ತೀನಿ ನಿಮಗೆ. ಇಲ್ಲಿ ಟೈಮ್ ಎಷ್ಟಾಗಿ ಗೊತ್ತಾರ, ಈಗ 1:05, 1 ಗಂಟೆ 5 ನಿಮಿಷ ಆಗ್ಯದ. ಈಗ ಊಟ ಮಾಡಿ ವಾಕಿಂಗ್ ಮಾಡತ್ತೀವಿ. ಇದೊಂಥರ ಹುಚ್ಚರಿದ್ದಂಗೆ ನಾವು. ಕ್ಯಾಂಪಿಂಗ್ ಮಾಡೋರು, ರೈಡ್ ಮಾಡೋರು, ನಾವು ಅನ್ಕೊಂಡು ಕೇಸಿಂದ ಬರ್ತೀವಿ, ಬಂದು ಇಲ್ಲಿ ಮಾಡೋತೀವಲ್ಲ. ಸೊ ಅದು ನಮ್ಮದು ಒಂಥರ ಇದು ಬೇರೆ ಫೀಲ್ ನಮ್ಮದು. ಇದು ಯಾರಿಗೆ ಅರ್ಥ ಆಗಲ್ಲ. ಇದು ಯಾರು ಬಂದು ಕ್ಯಾಂಪಿಂಗ್ ಮಾಡೋದಲ್ಲಿ, ರೈಡ್ ಮಾಡೋದಲ್ಲಿ ಮಾಡ್ತಾರಲ್ಲ ಅಂಥವ್ರಿಗೆ ಅರ್ಥ ಆಗ್ತಾವೆಲ್ಲ. ಸೊ ಮತ್ತೇನಿಲ್ಲ, ಹೋಗಿ ಟೆಂಟ್ ನಾವು ಮಕ್ಕೊಂಬಿಡ್ತೀನಿ. ಮತ್ತು ಮುಂಜಾನೆ ತೋರಿಸ್ತೀನಿ ಅಂತ ನಿಮಗೆ. ಇವತ್ತಿಗೆ ಎಲ್ರಿಗೂ ಗುಡ್ ನೈಟ್, ನಮಸ್ಕಾರ. ಗುಡ್ ನೈಟ್.
ಹಾಂ, ಗುಡ್ ನೈಟ್ ಜಗು, ಗುಡ್ ನೈಟ್. ಇವ್ರು ನೆಕ್ಸ್ಟ್ ಬರುವಂಥ ದಿನಗಳಲ್ಲಿ ಶೆಫ್ ಆತಾರೆ ಇವ್ರು, ನನಗೆ ಗೊತ್ತಾಗ್ಯದ. ಫಾರಿನ್ದಾಗ ಕರಿಲತ್ತಾರ ಇವ್ರಿಗೆ. ಅದು ಏನು ಡಿಶ್ ಮಾಡ್ಯಾನ ಆ ಡಿಶ್ ನೋಡಿ ಕರಿಲತ್ತ. ಎಗ್ ರೊಟ್ಟಿ ಮುರುಗನ್ಯಾಗ ಇವ್ರಿಗೆ ಆಲ್ರೆಡಿ ಈಗ ಇನ್ಸ್ಟಾಗ್ರಾಮ್ನ ಮೆಸೇಜ್ನು ಬಂದವ, ನಮಗೆ ಬೇಕು ಈ ಶೆಫ್ ಅಂತೇಳಿ. ಇತ್ತು ಎನಿ ಕಂಡೀಷನ್ದಾಗ ಬೇಕಂತ. ಸೊ ನೋಡಮ್ರಿ, ಅವ ಓದ್ತೀನಪ್ಪ ಅಂತಂದ್ರೆ ಕಳಿಸ್ಕೊಡ್ತೀವಿ ನಾಳೆಗೆಲ್ಲ. ನಾಡೋದು ಏನದ ಅದು ಏನದ ಏನಿಲ್ಲ ನೋಡ್ಕೊಂಡು ಹೆಚ್ಚು ಕಮ್ಮಿ ವೀಸಾ ಗೀಸಾ ಕಳಿಸಿದ್ರಪ್ಪ ಅಂತಂದ್ರೆ ಕಳಿಸ್ಬಿಡ್ತೀವಿ. ಸೊ ಎಲ್ರಿಗೂ ಗುಡ್ ನೈಟ್. ಮತ್ತೆ ನಾಳೆ ಮುಂಜಾನೆ ಸಿಗ್ತೀನಂತ. ಹಾಯ್, ಗುಡ್ ಮಾರ್ನಿಂಗ್ ಎಲ್ರಿಗೂ. ಸೊ ನಿನ್ನೆ ನೈಟ್ ಒಂದು 2ಕ್ಕೆ ಹಂಗೆ ಮಕ್ಕೊಂಡಿವಿ. ಸೊ ಈಗ 7 ಟೈಮು. ಸೊ ಸೀನ್ ನೋಡ್ಬೋದು ನೀವು ಹೆಂಗ ಅಂತೇಳಿ ಕೇಸಿಂದ. ಇದು ಏನಿಲ್ಲ, ಇದು ರೋಡ್ ಖಾಲಿ ಅದ ಫುಲ್. ಅಲ್ಲೊಂದು ಗುಡ್ಡಕ್ಕೆ ಹೋಗ್ತದ. ಈ ಸೈಡಿಂದ ನಾವು ರಾತ್ರಿಗೆ ಬಂದಿದ್ದೆವು. ಸೊ ಈ ಸೈಡ್ ಕಾಣಿಸ್ತದೆ ನೋಡ್ರಿ ನಮಗೆ. ಫುಲ್ ನೀರದ, ಫುಲ್ ಫಾಗ್ ಕಾಣಿಸ್ತದೆ ಎಲ್ಲ. ಮಸ್ತ್ ಅದ. ಮುಂಜಾನೆ ಲೊಕೇಶನ್ ಮಾತ್ರ ಮಸ್ತ್ ಅದ. ಒಂದು ಕೆನಾಲ ತೋರಿಸ್ತೀನಿ. ನಮ್ಮ ಹಿಂದೆ ಸೈಡ್ ಏನು ಡ್ಯಾಮ್ ಅದಲ್ಲ, ಸೊ ಅಲ್ಲಿಂದ ಈ ಕೆನಾಲ್ದಾಗ ನೀರು ಹೊಲತ್ತವ ಈ ಸೈಡ್. ಮಸ್ತ್ ಅದ ಇಲ್ಲಿ ಲೊಕೇಶನ್. ಸೊ ನೈಟ್ ಬಂದು ನಮ್ಮ ಗಾಡಿಗಳು ಇಲ್ಲಿ ಹಾಕಿದೆವು. ಒಂದು ಸ್ವಲ್ಪ ಹೊತ್ತು ಇಲ್ಲೇ ಫೈರ್ ಕ್ಯಾಂಪ್ ಅದು ಹಾಕಿ, ಆಮೇಲೆ ಒಂದು ಸ್ವಲ್ಪ ಕಸ ಅದು ಬಿದ್ದದ ಅದೆಲ್ಲ ಕಟ್ಕೊಂಡು ಕೇಸಿಂದ ಒಂದು ಪ್ಲಾಸ್ಟಿಕ್ ಪ್ಯಾಕೆಟ್ನ ಹಾಕ್ಕೊಂಡು ಒಯ್ದೆಲ್ಲ ಕಸ ಬಿಟ್ಟಿದ್ದು ಹಾಕ್ತೀವಿ, ಯಾವುದು ಇಲ್ಲಿಡೋಲ್ಲ. ಸೊ ನಾವು ಕ್ಯಾಂಪಿಂಗ್ ಮಾಡಿದ್ರಲಿಂತ ಈ ಕಡೆ ಆಪೋಸಿಟ್ ಸೈಡ್ನಾಗ ಹೊಂಟ್ರೆ ತಳಗೆ ಡೌನಿಗೆ ಅದ. ಸೊ ಮಸ್ತ್ ಅದಿಲ್ಲ. ಸೊ ಮುಂಜಾನೆ ಎದ್ದಿರ್ಪ್ಲೇ ಈ ಪಕ್ಷಿಗಳ ಸೌಂಡು ಕೇಳಿಸ್ಕೊಂಡು ಕೇಸಿಂದ ಇದ್ದೇನೆ ಇವತ್ತು ಆ್ಯಕ್ಚುಲಿ ಅದೇ ಅಲಾರಮ್ ನನಗೆ. ಊರಾಗ ಇದ್ದೇನಂತಂದ್ರೆ ಗಾಡಿ ಹೊಲ ಯಾಕೆ ಕಚರ ನಿಕಾಲ್ ಅಂತೇಳಿ ಸಿಟಿ ಬಿಟ್ಟು ಹೊರಗಿದ್ದೀವಲ್ಲ. ಸೊ ಹಂಗಾಗಿ ಒಂದು ಸ್ವಲ್ಪ ಮುಂಜಾನೆ ಪೀಸ್ ಅದ ಫುಲ್. ಎದ್ದಿರ್ಪ್ಲೇ ಇದು ಡ್ಯಾಮ್ ನೋಡಿ, ಇಲ್ಲಿರೋ ಫಾಗ್ ನೋಡಿ, ಆಮೇಲೆ ಬೆಟ್ಟ ಗುಡ್ಡಗಳು ನೋಡಿ. ಸೊ ಮಸ್ತ್ ಅನಿಸಿದ್ದು ಇವತ್ತು ಮುಂಜಾನೆ ಫ್ರೆಶ್ ಅನಿಸುತ್ತೆ. ಮಸ್ತ್ ಇತ್ತು. ಮುಂಜಾನೆ ಎದ್ದು ಕೂಡಲೇ ಫುಲ್ ಒಂದು ಸ್ವಲ್ಪ ಏನೋ ಫ್ರೆಶ್ ಅನಿಸಿತ್ತು. ಆಮೇಲೆ ನೈಟ್ನು ನಮಗೆ ಅಷ್ಟೇ ಒಂದು 2ಕ್ಕೆ ಹಂಗೆ ಮಲ್ಕೊಂಡೆ ಊಟ ಗೀಟ ಮಾಡಿ. ಸೊ ಮಲ್ಕೊಂಡ್ರಪ್ಲೆ ನಿದ್ದೆ ಹತ್ತಿಬಿಡುತ್ತೆ ಸಟ್ ಅಂತೇಳಿ. ರಾತ್ರಿಗಂತೂ ಫುಲ್ ಶಾಂತಿ ಇತ್ತು. ಆದರೆ ಇದು ನೀರಿಂದೇನೋ ಒಂದು ಮಷಿನ್ ತೋರಿಸ್ದನಲ್ಲ, ಸೊ ಅದರದ್ದೇ ಸೌಂಡ್ ಇತ್ತು, ಬಸ್ 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 ಅಂತೇಳಿ. ಸೊ ಈ ರೋಡಿಗಂತೂ ಕುಂದರ್ಲಾಕ ಆಮೇಲೆ ಕ್ಯಾಂಪಿಂಗ್ ಹಾಕ್ಲಾಕ ಏನು ಕಮ್ಮಿ ಇಲ್ಲ. ಯಾಕಂತಂದ್ರೆ ಈ ರೋಡಿಗೆ ಯಾರೂ ಬರಲ್ಲೇ ಅನ್ನಿಸ್ತದೆ. ಆಮೇಲೆ ಇಲ್ಲಿ ಯಾವುದೋ ಊರಿಲ್ಲ ಏನಿಲ್ಲಲ್ಲ, ಹಂಗಾಗಿ ಕೇಸಿಂದ ನೈಟ್ಲಿಂದ ನೋಡ್ತೀವಿ ಯಾರೂ ಬಂದಿಲ್ಲ. ಆಮೇಲೆ ಅಲ್ಲಿ ಗೇಟೇ ಇಲ್ಲ ಇದಕ್ಕೆ. ಸೊ ಹಾಗಾಗಿ ಓಪನ್ ಇತ್ತು, ಬಂದು ಕೇಸಿಂದ ಕ್ಯಾಂಪಿಂಗ್ ಮಾಡಿದೆವು ನೈಟ್. ಸೊ ರಾತ್ರಿ ಊಟ ಮಾಡಿ ಎಲ್ಲ ಸಾಮಾನುಗಳು ತೊಗೊಂಬಂದೀವಿ ಇಲ್ಲಿ ತೊಳಿಬೇಕಂತೇಳಿ. ಇಲ್ಲಿ ಕ್ಯಾಂಪಿಂಗ್ ಮಾಡಿದ್ರಪ್ಪ ಅಂದ್ರೆ ನೀರಿಗೇನು ಬರ ಇಲ್ಲ, ನೀರು ಸಿಗ್ತಾಯಿಲ್ಲ ಆರಾಮ್ಸೆ. ಎಲ್ಲ ನಾವು ಊಟ ಮಾಡಿದ ಅದೆಲ್ಲ ತೊಳ್ಕೊಂಡು ಕೇಸಿಂದ ಹೋಗ್ಬೋದು. ಇಲ್ಲಿ ಸ್ನಾನನೂ ಮಾಡ್ಬೋದು, ಆದ್ರೆ ನಮ್ಮ ಕ್ಯಾಂಡಿಡೇಟ್ಗಳಿಗೆ ಟೈಮ್ ಇಲ್ಲ ಅಂತ. ಸೊ ನೈಟ್ ಬಂದು ಇಲ್ಲೇ ಕ್ಯಾಂಪಿಂಗ್ ಮಾಡಿದ್ದೇವಲ್ಲ, ಇಲ್ಲೇ ಮಾಡಿದ್ದೆವು. ಈ ಪ್ಲೇಸ್ ನೋಡೋಕ್ಕೆ ಬಂದೆವು ರಾತ್ರಿಗೆ. ಸೊ ಎಲ್ಲ ಮುಗಿಸ್ಕೊಂಡು ಈಗ ಮುಂಚೆಲ್ಲಿ ಫ್ರೆಶ್ ಅಪ್ ಆಗಿ ನಮ್ಮೆಲ್ಲ ಪ್ಯಾಕಪ್ ಮಾಡ್ಕೊಂಡಿವಿ. ಇಲ್ಲಿ ಏನೋ ನಮ್ಮದು ಕಸಗಳು ಬಿಡ್ಲಾರ್ದಂಗೆ, ಪ್ಲಾಸ್ಟಿಕ್ ಬಿಡ್ಲಾರ್ದಂಗೆ ಒಂದು ಕವರ್ನ ಕಟ್ಕೊಂಡು ಹೊಂಟಿವಿ. ನೋಡ್ರಿ ಎಲ್ಲ ಇದು ಒಯ್ದು ಒಂದು ಕಡೆ ಎಲ್ಲರೇ ಕಸದ ಬುಟ್ಟಾಗ ಹಾಕಿ ಹೋಗ್ತೀವಿ. ಸೊ ನೀವು ಬಂದ್ರೆ ಪ್ಲಾಸ್ಟಿಕ್ ಗೀಸ್ಟಿಕ್ ಬಿಟ್ಟಾಗ್ಲಕ್ಕೆ ಹೋಗ್ಬೇಡ್ರಿ. ಈಗ ಇಲ್ಲಿಂದ ಬಿಡಮ್ಮ. ಸೊ ಟೈಮ್ ಎಷ್ಟಾಗ್ಯದ ಅಂತಂದ್ರೆ ಈಗ ಟೈಮು 10:37 ಆಗ್ಯದ.
ಸೊ ಯಾವುದೇ ರೀತಿ ಕಸ ಕಡ್ಡಿ ಏನೋ ಹಾಕ್ಲಾರ್ದಂಗೆ ಕ್ಲೀನಾಗಿ ನಾವು ಏನೇನು ಮಾಡಿದ್ದೇವೆ ಎಲ್ಲ ಸಾಫ್ ಮಾಡಿ ಹೊಂಟೀವಿ. ಸೊ ನೀವು ಬಂದ್ರೆ ಒಂದು ಸ್ವಲ್ಪ ಪರಿಸರ ಸಂರಕ್ಷಣೆ ಅನ್ನೋದು ಮಾಡಿರಿ, ಅದು ಭಾಳ ಇಂಪಾರ್ಟೆಂಟ್ ಆಗ್ತದೆ ನಮಗೆ ನೆಕ್ಸ್ಟ್ ಜನ್ರೇಷನಿಗೆ. ಸೊ ಬಾಯ್ ಮುಳ್ಳ ಮರಿ. ಈಗ ಹೋಗಿ ಎಲ್ಲಾರ ಫಸ್ಟ್ ನಾಷ್ಟ ಹಾಕೋತೀವಿ ಒಟ್ಟಿಗೆ. ಹಸು ಅಲ್ಲತ್ತದ, ಭಾಳ ಹಸು ಅಲ್ಲತ್ತದ. ನೈಟ್ ಒಂದು 2 ಆಗಿತ್ತೆ ನಾವು ಊಟ ಮಾಡೋಕೆ, ಆದ್ರೂ ಹಸು ಅಲ್ಲತ್ತದ. ಸೊ ಭಾರಿ ಟೈಮ್ ಸ್ಪೆಂಡ್ ಆಯಿತು. ಬಟ್ ನಿನ್ನೆ ಸಂಜೆಗೆ ಬರಬೇಕಾಗಿತ್ತು ನಾವು. ಸೊ ಸಂಜೆಗೆ ಬಂದಿದ್ದಾವೆ ಅಂತಂದ್ರೆ ಬೆಳಕಿದ್ದಾಗ ಒಂದು ಸ್ವಲ್ಪ ಬಂದು ಹೆಂಗೆ ಏನೇನೇ ಎಲ್ಲ ಪ್ರಿಪೇರ್ ಮಾಡ್ಬೋದಾಗಿತ್ತು. ಲೇಟಾಗಿ ಬಂದೇವಲ್ಲ, ಹಂಗಾಗಿ ಪಟ ಕ್ಯಾಂಪಿಂಗ್ ಮಾಡಿ, ಸೊ ಹಂಗಾಗಿ ಜಲ್ದಿ ಅಡುಗೆ ಮಾಡಿ ಕೊಂಡು ಮಕ್ಕೊಂಬಿಟ್ಟೆವು. ಸೊ ಯಾರೇ ಪ್ಲ್ಯಾನ್ ಮಾಡ್ಬೇಕಂತಂದ್ರೆ ಒಂದು 5 ತನಕ ಇಲ್ಲಿರ್ರಿ, ಆರಾಮ್ 5 ಹಿಡಿದು ಎಲ್ಲ ಕ್ಯಾಂಪಿಂಗ್ ಮಾಡಿಕೊಂಡು ಅಡುಗೆ ಏನೇನು ಪ್ರಿಪೇರ್ ಮಾಡ್ಬೇಕೆಲ್ಲ ಮಾಡಿಕೊಂಡು ತಿಸ್ತನಾಗ ಎಂಜಾಯ್ ಮಾಡಿ ಹೋಗ್ಬೋದು. ಹಿರೇನು ಕೋತಿ ಊಟ ಹಾಕ್ಲತ್ತಾರ, ರೊಟ್ಟಿ ಉಳ್ದವ. ಸೊ ಹಂಗಾಗಿ ಊಟ ಇಡ್ಲತ್ತಾರ ಕೋತಿಗೆ. ಸೊ ಆ ಕೆನಲ ನಮಗೆ ಹಿಂಗೆ ಬಾಜುಲಿಂತ ಕಂಟಿನ್ಯೂ ಬರ್ತದೆ ಈ ರೋಡಿನ ಮೇಲೆ. ನಾವು ಅಲ್ಲೇನು ಮ್ಯಾಲಿಂದ ಕಾಣಿಸ್ಲತ್ತಿದ್ದು ಕೆನಲ್ಲ, ಇಲ್ಲಿ ಬಾಜುಲಿಂತೆ ಅದು. ಸೊ ವೀಕೆಂಡ್ನಾಗ ಈ ಟೈಪ್ ಒಂದು ಮಸ್ತ್ ಕ್ಯಾಂಪಿಂಗ್ ಮಾಡಿರಿ, ಲೈಫ್ ಎಂಜಾಯ್ ಮಾಡಿರಿ. ಸೊ ಕುಡಿದು ಸೇದಿ ಹಾಳಾಗಕ್ಕಿನ ಇದು ಬೆಸ್ಟ್ ಅಂತ ನನಗೆ ಅನ್ನಿಸ್ತದೆ. ಇದು ಒಂಥರ ನಶೆ ನಮಗೆ. ಯಾವಾಗಲೂ ಅದೇ ಹೇಳ್ತೀನಿ, ನನಗೆ ಯಾರೇ ಇದು ಕೇಳಿದಾಗ, ನೀವು ಕುಡಿಯೋದು ಸೇದೋದು ಮಾಡ್ತೀರಿ, ಬಟ್ ನನಗೆ ಇದೇ ಒಂದು ಚಟ. ಸೊ ಹಂಗಾಗಿ ನಾನು ಇದೇ ಚಟನೇ ಕಂಟಿನ್ಯೂ ಮಾಡ್ತೀನಿ. ನಿಮಗೆ ಹೆಂಗೆ ಅದು ಬಿಡು ಅಂದರೆ ಬಿಡ್ಲಿಕ್ಕಾಗಲ್ಲ, ಹಂಗೆ ಇದ್ರೂ ನಮಗೆ ಬಿಡು ಅಂದ್ರೆ ಬಿಡ್ಲಿಕ್ಕಾಗಲ್ಲ ಅಂತ ಹೇಳ್ತೀನಿ. ಸೊ ಸುಲೆಪೇಟ್ನಾಗ ನಿಂತಿದ್ದೆವು ಇಲ್ಲೊಂಜಾರು ನಾಷ್ಟ ಮಾಡೋಕೆ, ಶ್ರೀ ಗುರು ನಂಜೇಶ್ವರ ಹೋಟೆಲ್ ಅಂತೇಳಿ. ಅಲ್ಲಿ ನಾಷ್ಟ ಮಾಡ್ಕೊಂಡೆವು. ಸೊ ಇಲ್ಲಿಂದ ಈಗ ಸೀದಾ ಸೆಡಮ್ ಹೋಗ್ತೀವಿ, ಎಲ್ಲಿ ಸ್ಟಾಪ್ ಇಲ್ಲ. ಈಗ ಆಲ್ರೆಡಿ ಟೈಮ್ 12 ಆಗಕ್ಕೆ ಬಂದದ. ಮುಂಜಾನೆ ರಿಟರ್ನ್ ಆಗ್ತೀವಿ ಅಂದ್ಕೊಂಡಿದ್ದೆವು. ಮುಂಜಾನೆ ಅಲ್ಲ ಹೋಗ್ಲಿಕ್ಕಾಗಲಿಲ್ಲ ಜಲ್ದಿ. ಒಂದು ಸ್ವಲ್ಪ ಹೊತ್ತು ಅಲ್ಲೆಲ್ಲ ಟ್ರಯಲ್ ಅದು ಮಾಡಿದೆವು, ಗುಡ್ಡದಾಗೆಲ್ಲ ಹೋಗಿದ್ದೆವು ಗಾಡಿ. ಸೊ ಹಂಗಾಗಿ ಲೇಟ್ ಆಯಿತು.